ದೆಹಲಿಯಲ್ಲಿ ಬ್ಲಾಸ್ಟ್ ಆದ ಹಿನ್ನೆಲೆ ಬೆಂಗಳೂರಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೆಟ್ರೋ ಬಿಐಇಸಿಯಲ್ಲಿ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ತಪಾಸಣೆ ಚುರುಕುಗೊಂಡಿದೆ. ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಮೆಟ್ರೋ ಸ್ಟಾಪ್ನಲ್ಲಿ ಸಿಬ್ಬಂದಿಗೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಆಟೋ ಚಾಲಕರಿಗೆ ಶಂಕಾಸ್ಪದ ವಸ್ತುಗಳು ಅಥವಾ ಡೌಟ್ಫುಲ್ ವಸ್ತುಗಳು, ಬ್ಯಾಗ್ ಆಗಿರ್ಬೋದು ಅಥವಾ ಟಾಯ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದ ವಸ್ತುಗಳು ಬಂದರೆ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಬ್ಯಾರಿಕೇಡ್ ಹಾಕಿ ತಪಾಸಣೆಯನ್ನ ಭದ್ರತಾ ಸಿಬ್ಬಂದಿಗಳು ನಡೆಸ್ತಾ ಇದ್ದಾರೆ. ನಿತ್ಯ ಓಡಾಡುವವರನ್ನ ಹೊರತುಪಡಿಸಿ ಅಪರಿಚಿತರು ಯಾರಾದರೂ ಬಂದ್ರೆ ಅಂತವರ ತಪಾಸಣೆ ಆಗ್ತಾ ಇದೆ. ದೆಹಲಿ ರೆಡ್ ಫೋರ್ಟ್ ಬಳಿ ಬಾಂಬ್ ಸ್ಫೋಟ ಪ್ರಕರಣದ ಹಿನ್ನೆಲೆ ಬೆಂಗಳೂರಲ್ಲೂ ಕೂಡ ಸದ್ಯ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ, ಕಟ್ಟೆಚ್ಚರ ವಹಿಸಿದ್ದಾರೆ. ಮೆಟ್ರೋ ಬಿಐಇಸಿಯಲ್ಲಿ ಪೊಲೀಸರು ಚೆಕಿಂಗ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಓಡಾಡುವಂಥವ್ರನ್ನ ಹೊರತುಪಡಿಸಿ ಅಪರಿಚಿತರು ಯಾರಾದರೂ ಬಂದರೆ ಅವರನ್ನ ತಪಾಸಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಮೆಟ್ರೋ ನಿಲ್ದಾಣದಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ ಏನಿರ್ತಾರೆ, ಸಿಬ್ಬಂದಿಗಳು, ಅವರು ಕೂಡ ಅಲರ್ಟ್ ಆಗಿರಿ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಆ ಥರದ್ದು ಏನಾದರೂ ಡೌಟ್ಫುಲ್ ವಸ್ತುಗಳು ಗೊತ್ತಾದರೆ ಅದು ನಮಗೆ ಮಾಹಿತಿ ಕೊಡಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಮೈದಾನಕ್ಕೆ ಸೂಕ್ತ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಮೆಟ್ರೋ ಒಳಗಡೆ ಪ್ಲೇ ಮಾಡ್ತಾ ಇದ್ದಂಥ ಆಡಿಯೋ ಕೂಡ ನಾವು ಗಮನಿಸ್ತಾ ಇದ್ವಲ್ಲ. ಯಾವುದಾದ್ರೂ, ಯಾಕಂತಂದರೆ ಈಗ ಆ ಥರದ್ದು ಏನಾದರೂ ಸ್ಫೋಟ ವಸ್ತುಗಳನ್ನ ಒಂದು ಬ್ಯಾಗಲ್ಲಿ ಇಟ್ಟಿರ್ತಾರೆ ಅಥವಾ ಟಾಯ್ ರೂಪದಲ್ಲಿ ಇಟ್ಟಿರ್ತಾರೆ ಅಥವಾ ಲ್ಯಾಪ್ಟಾಪ್ ರೀತಿಯಲ್ಲಿ ಇಟ್ಟಿರ್ತಾರೆ. ಆ ಥರ ಯಾವುದಾದ್ರೂ ಡೌಟ್ಫುಲ್ ವಸ್ತುಗಳು, ಅನುಮಾನಾಸ್ಪದ ವಸ್ತುಗಳು, ಬ್ಯಾಗ್ ಆಗಿರ್ಬೋದು, ಆಟಿಕೆ ಆಗಿರ್ಬೋದು, ಆ ಥರದ್ದು ಯಾವುದೇ ಸಿಕ್ಕಿದ್ರೂ ಕೂಡ ಅದನ್ನು ಟಚ್ ಮಾಡಬೇಡಿ ಅಥವಾ ಅದನ್ನು ನಮ್ಮ ಗಮನಕ್ಕೆ ತನ್ನಿ ಅನ್ನುವಂಥ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ. ಅದರ ಜೊತೆಗೆ ಆಟೋ ಚಾಲಕರೇನಿರ್ತಾರೆ ಅವರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಆಫೀಸರ್ಸ್. ಯಾವುದಾದ್ರೂ ನಿಮಗೆ ಡೌಟ್ಫುಲ್ ವಸ್ತುಗಳು ಕಂಡು ಬಂದರೆ ಇಮಿಡಿಯೇಟ್ ಆಗಿ ನಮಗೆ ಮಾಹಿತಿ ಕೊಡಿ ಅಂತ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ ಏನಿದೆ ಬಿಐಇಸಿ, ಅಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗೇನು ಚಿಕ್ಕಬಿದರಕಲ್ಲು, ಬಾಣಾವರ ಆ ಭಾಗದಲ್ಲಿ ಮೆಟ್ರೋ ಸ್ಟಾಪ್ ಏನಿದೆ, ಅಲ್ಲಿ ಪ್ರತಿ ಮೆಟ್ರೋ ಸ್ಟಾಪ್ಗಳಲ್ಲೂ ಕೂಡ ಎಲ್ಲರನ್ನ ತಪಾಸಣೆ ಮಾಡುವಂಥ ಕೆಲಸ. ಯಾಕಂತಂದರೆ ಯಾವ ರೂಪದಲ್ಲಿ ಬೇಕಾದರೂ ಇಡ್ಬೋದು. ಭಾಳಷ್ಟು ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಯಾರೋ ಬ್ಯಾಗ್ ಬಿಟ್ಟು ಹೋಗಿದ್ದಾರೆ ಅಂತ ತಗೊಳಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅದರಲ್ಲಿ ಏನಾದರೂ ಇರುತ್ತೆ. ಹಾಗಾಗಿ ಆ ಥರದ್ದು ಯಾವುದಾದ್ರೂ ವಸ್ತುಗಳು ಕಂಡು ಬಂದರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ.